ಅಯ್ಯೋ ಗೋವಿಂದ 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 ಅಯ್ಯಪ್ಪ ಗೋವಿಂದ. ಹಾಂ, ಇಷ್ಟು ದಿನ ನನ್ನ ತಲೆಯಲ್ಲಿ ಬೇರೆಯವ್ರ ಮೇಲೆ ಭಾರ ಹೊರಿಸ್ಬೋದು ಅನ್ನೋ ಯುಕ್ತಿ ಇತ್ತು. ಈಗ ನನ್ನ ತಲೆ ಮೇಲೂ ನಾನು ಭಾರ ಹೊರಬಹುದು ಅನ್ನೋ ಶಕ್ತಿ ಬಂದಿದೆ. ಅಯ್ಯೋ, ಈ ಭಾರ ಈ ಸಂಚಾರಕ್ಕೆ ಸಾಕು ಗೋವಿಂದ. ಮುಂದಿನ ಯಾವ ಸಂಚಾರದಲ್ಲೂ ನಾನು ಈ ಭಾರ ಹೊರಲಾರೆ ಗೋವಿಂದ. ಅಯ್ಯೋ ಗೋವಿಂದ ಬಾಯ್ಲಿ. ಕೈ ತುಂಬ ನೋವ್ತಾ ಇದೆ, ಸ್ವಲ್ಪ ವಿಶ್ರಾಂತಿ ತಗೋತೀನಿ. ಮುಖ ಏನು ನೋಡ್ತೀಯಾ, ಸ್ವಲ್ಪ ಒತ್ತು ಗೋವಿಂದ. ನೀನು ಮಠ ಸೇರೋಕ್ಕೂ ಮೊದಲು ಗರಡಿ ಮನೇಲಿ ಕಸರತ್ತು ಮಾಡ್ತಾ ಇದ್ದ ಗೋವಿಂದ. ಇಲ್ವಲ್ಲ, ಯಾಕೆ? ಹೋಗಿ ಸೇರ್ಕೊ. ನೀನು ಒತ್ತುತ್ತಾ ಇರೋದು ನನಗೇನೂ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಗಟ್ಟಿಯಾಗಿ ಒತ್ತು ಗೋವಿಂದ. ಹಾಗೆ ಈ ಮುದುಕ ಶ್ಯಾಮ್ ಭಟ್ಟ ಸತ್ತೋಗಿದ್ದಾನೆ ಅನ್ಕೊಂಡಿದ್ದೆ. ನೋಡಿದ್ರೆ ಮತ್ತೆ ಮಠಕ್ಕೆ ಒಕ್ಕರಿಸ್ಕೊಂಡಿದ್ದಾನಲ್ಲ ಗೋವಿಂದ. ನಿಮ್ಮ ಕತೆ ಕೌರವನಿಗೆ ಬರೀ ಕಂಕಣ ಅನ್ನೋ ಹಾಗಾಗಿದೆ. ಕೌರವ ಕಂಕಣ ಕಟ್ಕೊಂಡು ಸುಭದ್ರೆ ಸಿಗ್ತಾಳೆ ಅಂತ ಕಾಯ್ತಾ ಇದ್ದ. ಆದ್ರೆ ಅರ್ಜುನ ಹಾರಿಸ್ಕೊಂಡು ಹೋಗಿ ಮದುವೆ ಆದ. ಹಾಗೆ ನೀವು ಇಲ್ಲಿ ಪೀಠಕ್ಕೋಸ್ಕರ ಕಾವಿ ಇಟ್ಕೊಂಡು ಕಾಯ್ಕೊಂಡು ಕೂತಿದ್ದೀರಿ. ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರಾಗಿ ಪೀಠಾಧಿಪತಿಗಳು ಆಗ್ಬಿಟ್ರು. ಅತ್ತ ಮದುವೆನೂ ಇಲ್ಲ, ಇತ್ತ ಪೀಠನೂ ಇಲ್ಲ. ಪಾರುಪತ್ತೆದಾರಿಕೆ ಆದರೂ ಸಿಗುತ್ತಾ ಅಂದ್ರೆ ಅದಕ್ಕೂ ಕೊಕ್ಕೆ. ನನಗೇನೋ ಗುರುಗಳ ಹಿಂದೆ ಪೆಟ್ಟಿಗೆ ಹೊರೋ ಕೆಲಸನೇ ಶಾಶ್ವತ ಅನ್ಸುತ್ತೆ. ಜಯ ಬಾಯಿ, ನಮ್ಮ ತಾತನಿಗೆ ಪದವಿ ಕೊಡ್ತೀನಿ ಅಂತ ಹೇಳಿ ಪಾರ್ಶ್ವವಾಯು ಬರ್ಸಿದ್ರು. ನಮ್ಮಪ್ಪನಿಗೆ ಅಧಿಕಾರ ಕೊಡ್ತೀನಿ ಅಂತ ಹೇಳಿ ಅರ್ಧಕ್ಕೆ ಮಠದಿಂದ ಆಚೆ ಕಳಿಸಿದ್ರು. ನನಗೆ ಪೀಠ ಕೊಡ್ತೀನಿ ಅಂತ ಪೆಟ್ಟಿಗೆ ಹೊರೋ ಕೆಲ್ಸಕ್ಕೆ ಹಚ್ಚಿದ್ರು. ಇರಲಿ, ಅವ್ರದ್ದು ಬೀಗ ಮುದ್ರೆ ಮನೆತನ ಆದರೆ ನಮ್ಮದು ಬೀಗ ಮುರಿಯೋ ಮನೆತನ. ಮುರಿತೀನಿ ಗೋವಿಂದ. ಅದರಿಂದ ದೇವಿಗೆ ಕೋಪ ಬರುತ್ತೆ. ಅವಳಿಗೆ ಕೋಪ ಬಂದ್ರೆ ನಿಧಿ ಸಿಗೋದಿರ್ಲಿ, ನಮ್ಮನ್ನೇ ಬಲಿ ಪಡೆದು ಬಿಡ್ತಾಳೆ. ಅಣ್ಣ ಅಣ್ಣ ವೆಂಕಟನಾರಾಯಣ ಎದ್ದೇಳಿ. ಯಾಕೋ ಎಬ್ಬಿಸ್ದೆ? ದಿನಾ ರಾತ್ರಿ ಹೀಗೆ ಮಾಡ್ತೀಯಲ್ಲೋ. ನಿನಗೆ ನಿದ್ದೆ ಬರಲ್ಲ ಅಂತ ನಮಗೂ ನಿದ್ದೆ ಮಾಡಕ್ ಬಿಡ್ತಿಲ್ವಲ್ಲ? ಇಲ್ಲ ಅಣ್ಣ, ಯಾವುದೋ ಮಗು ಅಳ್ತಾ ಇದೆ. ಮಗುನಾ? ಹೌದು, ಕೇಳಿಸ್ಕೊಳ್ಳಿ. ಹೌದು ಕಣೋ, ಮಗು ಅಳ್ತಾ ಇದೆ. ಅಲ್ಲ, ಮಠದ ಹತ್ರ ಮಗು ಯಾಕೆ ಅಳ್ತಿದೆ? ಮಠಕ್ಕೆ ಮಗು ಹೇಗೆ ಬಂತು? ಪಾಪ, ಮಗು ತುಂಬ ಅಳ್ತಾ ಇದೆ. ಹೋಗಿ ನೋಡೋಣವಾ? ಇಷ್ಟೊತ್ತಲ್ಲ ಬೇಡ ಕಣೋ. ಅಣ್ಣ, ಪಾಪ ಮಗು. ಸರಿ, ನಡಿ ನೋಡೋಣ. ಮೂಲರಾಮ ನಿಮಗೆಲ್ಲ ಸನ್ಮಂಗಲವನ್ನುಂಟು ಮಾಡಲಿ. ಈ ಊರು ಸುಭಿಕ್ಷವಾಗಿರಲಿ. ನಮ್ಮ ಯಾತ್ರೆ ಮುಂದುವರಿಯಬೇಕು.
ತಮ್ಮೆಲ್ಲರ ಒತ್ತಾಸೆಯಂತೆ ನಾವು ಒಂದು ರಾತ್ರಿ ತಮ್ಮ ಊರಲ್ಲಿ ತಂಗಿದ್ವಿ. ತಮ್ಮ ಉಪಚಾರವನ್ನು ನಾವು ಸ್ವೀಕರಿಸಿದ್ವಿ. ಎಲ್ಲವೂ ಶ್ರೀಹರಿಯ ಅನುಗ್ರಹ. ನಿಜಕ್ಕೂ ನಾವು ಸಂತುಷ್ಟರಾಗಿದ್ದೇವೆ. ತಮ್ಮೆಲ್ಲರನ್ನು ಮೂಲರಾಮ ಆಶೀರ್ವದಿಸಲಿ. ಗುರುಗಳೇ, ತಾವು ನಮ್ಮಲ್ಲಿ ಒಂದು ದಿನ ಇದ್ದಿದ್ದೇ ತಿಳಿಯಲಿಲ್ಲ. 10 ಹಲವು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸುಂದರವಾದ ಪ್ರವಚನವನ್ನು ಕೊಟ್ರಿ. ಈ ಮಂದಮತಿಗಳನ್ನು ಉದ್ಧಾರ ಮಾಡಿದ್ರಿ ಗುರುಗಳೇ. ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕಡಿಮೆನೆ. ಶ್ರೀ ವೇದಾಂತ ಸಾಮ್ರಾಜ್ಯದ ಅಧಿಪತಿಯಾಗಿ ಇದು ನನ್ನ ಅಳಿಲು ಸೇವೆಯಷ್ಟೇ. ಗುರುಗಳ ಆಜ್ಞೆಯನ್ನು ನಾವು ಶಿರಸಾವಹಿಸುತ್ತಿದ್ದೇವೆ ಅಷ್ಟೇ. ಇಲ್ಲಿ ನನಗಷ್ಟೇ ಸಲ್ಲುವಂಥದ್ದೇನೂ ಇಲ್ಲ. ಎಲ್ಲವೂ ಆ ಪರಮಾತ್ಮನಿಗೆ ಸಲ್ಲಬೇಕು. ನಾವೇನಿದ್ದರೂ ನೆಪ ಮಾತ್ರ. ಗುರುಗಳೇ, ತಾವು ಈ ಹಳ್ಳಿಗೆ ಬಂದು ನನ್ನನ್ನು ಉದ್ಧಾರ ಮಾಡಿದ್ರಿ. ನನ್ನಲ್ಲಿರೋ ದುಷ್ಟ ಬುದ್ಧಿನ ಹೋಗ್ಲಾಡಿಸಿ ಸಕಲ ಪ್ರಾಣಿಗಳಲ್ಲೂ ಒಳಿತನ ನೋಡುವಂತಹ ಬುದ್ಧಿಯನ್ನು ಕಲಿಸ್ಕೊಟ್ರಿ. ನಿಮಗೆ ನಾನು ಆಜನ್ಮ ಋಣಿಯಾಗಿರ್ತೀನಿ ಗುರುಗಳೇ. ನಾರಾಯಣ. ಗುರುಗಳೇ, ನಾವೆಲ್ಲರೂ ನಮ್ಮದೇ ಕರ್ಮಠ ಮನಸ್ಥಿತಿಯಲ್ಲಿ ಇದ್ದವರು. ಆದರೆ ತಾವು ದಯಮಾಡಿಸಿ ನಮ್ಮಲ್ಲಿ ಅರಿವು ಮೂಡಿಸಿದ್ದೀರಿ. ನಿಮ್ಮ ಮಹಿಮೆ ದೊಡ್ಡದು. ಅಷ್ಟೇ ಅಲ್ಲ ಗುರುಗಳೇ, ಮಧ್ವಾಚಾರ್ಯರ ಬಗ್ಗೆ ತಾವು ಎಷ್ಟೆಲ್ಲ ಗುಣಗಾನ ಮಾಡಿದಿರಿ. ದ್ವೈತ ಸಿದ್ಧಾಂತದ ಮಹತ್ವವನ್ನು ನಮಗೆ ಅರ್ಥ ಮಾಡಿಸಿದಿರಿ. ತಮ್ಮ ಪ್ರವಚನದಿಂದ ನಾವು ಪಾವನರಾಗಿದ್ದೇವೆ. ತಮ್ಮ ಪಾದಸ್ಪರ್ಶದಿಂದ ಈ ನೆಲ ಪಾವನವಾಗಿದೆ. ನಮ್ಮೆಲ್ಲರ ಬದುಕು ಹಸನಾಗಿದೆ. ಧನ್ಯೋಸ್ಮಿ ಗುರುಗಳೇ, ಧನ್ಯೋಸ್ಮಿ. ನಾನು ಮಾಡಿದ್ದೇನೂ ಇಲ್ಲ. ಎಲ್ಲ ಶ್ರೀಹರಿಯ ಚಿತ್ತ. ಅವನ ಪ್ರೇರಣೆ ಇಲ್ಲದೆ ಯಾವ ಚರಾಚರ ವಸ್ತುಗಳು ಚಲಿಸಲಾರವು. ಶ್ರೀ ಗುರುಗಳು ನಿಮ್ಮನ್ನು ಆಶೀರ್ವದಿಸಲಿ. ತಾವುಗಳು ಅನುಮತಿ ಕೊಟ್ಟರೆ ನಾವು ನಮ್ಮ ಯಾತ್ರೆಯನ್ನು ಮುಂದುವರಿಸುತ್ತೇವೆ. ಭಾರವಾದ ಮನಸ್ಸಿನಿಂದ ತಮ್ಮನ್ನು ಬೀಳ್ಕೊಡುತ್ತಿದ್ದೇವೆ ಗುರುಗಳೇ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಗುರುಗಳೇ, ಕ್ಷಮಿಸಿ. ಹೇಳಿ, ಏನು ಸಮಾಚಾರ? ಕಿರಿಯ ಗುರುಗಳು ಸಂಚಾರದಿಂದ ಹಿಂದಿರುಗುತ್ತಿದ್ದಾರೆ ಅಂತ ಸುದ್ದಿ ಬಂದಿದೆ. ಹೌದೇ? ಬಹಳ ಸಂತೋಷ. ಈಗಾಗಲೇ ಗ್ರಾಮ ಪ್ರವೇಶ ಮಾಡಿದ್ದಾರಂತೆ. ನಡೆ, ನಾವೇ ಅವರನ್ನು ಸ್ವಾಗತ ಮಾಡೋಣ.